ಪೂರ್ವಾಗ್ರಹ ಪೀಡಿತನಾಗಬಾರದು. ಸ್ವಲ್ಪ ಗುರಿ ಇರಬೇಕು, ನಾಳೆ ಬಗ್ಗೆ ಕಿಂಚಿತ್ ಯೋಚನೆನೂ ಇರಬೇಕಿಲ್ಲ ಅಂತಲ್ಲ. ಹಂಗಂತೇಳಿ ಮುಂದೆ ಆವತ್ತೋ ಒಂದಿನ ಸುಖವಾಗಿರ್ತೀನಿ ಅಂತ ಇವತ್ತಿನ ಸುಖ ಹಾಳು ಮಾಡ್ಕೊಂಡ್ರೆ ಅದು ಮೂರ್ಖತನ. ವಾರವೆಲ್ಲ ಸಂಪಾದನೆ ಮಾಡಿ ವಾರದ ಕೊನೆಯಲ್ಲಿ ಮಾತ್ರ ಸಂತೋಷ ಪಡ್ತೀವಿ ಅಂದರೆ ಅವತ್ತಿಗೇನು ಸಮಸ್ಯೆ ಬರ್ತದೆ ಅಂತ ಗೊತ್ತಿಲ್ಲ ನಮಗೆ. ಅದಕ್ಕೆ ಸಂಪಾದನೆ ಜೊತೆ ಸಂತೋಷ ಪಡೋನೇ ಜಾಣ. ಪೂರ್ವಾಗ್ರಹ ಪೀಡಿತರಾಗಬಾರ್ದು. ಹಿಂಗಿರ್ತದೆ ನಮ್ಗೆ ಗೊತ್ತಾಗೋದಿಲ್ಲ ನೋಡಿ. ನಮ್ಮ ಕರ್ನಾಟಕದ ಹರಿಕಥಾ ಕೀರ್ತನೆಯ ದಿಗ್ಗಜರು ಆರ್ ಗುರುರಾಜ ನಾಯ್ಡುರವರು ಅವರೊಂದು ಕತೆ ಹೇಳ್ತಾ ಇದ್ರು. ಒಂದು ಹಳ್ಳಿನಲ್ಲಿ ವ್ಯಕ್ತಿಗೆ ಕಿವಿ ಕೇಳಿಸ್ತಿರ್ಲಿಲ್ಲ, ಪಾಪ ಕಿವುಡು. ಅವನು ಕಿವಿ ಕೇಳಿಸಲ್ಲ, ಯಾರು ಹೆಣ್ಣು ಕೊಡ್ತಿಲ್ಲ. ಕಿವಿ ನಾಲಿಗೆ ಎಲ್ಲ ಸರಿಯಾಗಿರೋರಿಗೆ ಹೆಣ್ಣು ಸಿಕ್ಕುವುದೇ ಬಹಳ ಕಷ್ಟ. ಅವನಿಗೆ ಹೆಣ್ಣು ಸಿಕ್ಕಿರ್ಲಿಲ್ಲ. ಈ ಲಾಕ್ಡೌನ್ ಆಯ್ತಲ್ಲ, ಕರೋನಾ ಬಂದ್ಬಿಟ್ಟು ಆ ಟೈಮಲ್ಲಿ ಹೆಂಗೆಂಗೋ ಮದುವೆ ಆಗ್ಬಿಡ್ತು. ಕೆಲವ್ರದ್ದೆಲ್ಲ ಮದುವೆ ಕಣ್ಣಿಲ್ದರೆ ಕಾಲಿಲ್ದರೆ ಹೆಂಗೋ ಆತ ಮಾಡಿದ್ರು. ಹಳ್ಳಿಯಲ್ಲಿ ಮದುವೆ ಆಯ್ತು. ಜಗತ್ತು ಏನಾಯ್ತಲ್ಲ, ಮದುವೆ ಮಾಡ್ಕೊಂಬಿಡಯ ಅಂತ. ಹಂಗೆ ಇವನಿಗೂ ಮದುವೆ. ಒಬ್ಬ ದಳ್ಳಾಳಿ ಒಂದು ಹೆಣ್ಣು ತೋರಿಸ್ತಾ. ಇವನು ಹೇಳ್ದ, ಅಣ್ಣ ಒಂದು ಮಾತು, ಏನು, ನನಗೆ ಕಿವಿ ಕೇಳಿಸೋದಿಲ್ಲ, ಸ್ವಲ್ಪ ಹೆಣ್ಣನ ಮನೆಯವ್ರಿಗೆ ಹೇಳ್ಬಿಡು ಅಂದ. ಹಂಗೆಲ್ಲ ಹೇಳ್ತಾ ಹೋದ್ರೆ ಮದುವೆನೇ ಆಗೋದಿಲ್ಲ ಅಂದ ಅವನು. ಅಣ್ಣ ಹೇಳ್ಬಿಡೋಣ ಹೆಂಗಾರು ಆಲಿ ಅಂದ. ಬಿಡಯ ಅವೆಲ್ಲ 101 ಸುಳ್ಳು ಹೇಳೋದು, ಮದುವೆ ಮಾಡಿಸ್ಬೇಕು ಅಂತ ಹೇಳೋರು ದೊಡ್ಡವರು. ಏನು ಆಗಲ್ಲ ಸುಮ್ಮಿರ ಅಂದ್ಬಿಟ್ಟ. ಅವನು ಮದುವೆ ಮಾಡಿಸ್ಬಿಟ್ಟ. ಏನು ತೊಂದರೆ ಆಗಲಿಲ್ಲ, ನಡೀತಿತ್ತು ಜೀವನ. ಮದುವೆ ಆಗಿ 1-2-3 ತಿಂಗಳಾಗಿತ್ತಷ್ಟೇ. ಇವನು ಜಾಸ್ತಿ ಅವನ ಮನೆಗೆ ಹೋಗ್ತಿರ್ಲಿಲ್ಲ, ಅವ್ರಿಗೇನು ಗೊತ್ತಿರ್ತಿರ್ಲಿಲ್ಲ. ಮದುವೆ ಆಗಿ 3 ತಿಂಗಳು ಒಂದು ಸಮಸ್ಯೆ ಬಂತು. ಆ ಹೆಣ್ಮಗು ಇದ್ದ ಇವನ್ ಹೆಂಡತಿ ತಂದೆಗೆ ಜಾಸ್ತಿ ಹುಷಾರಿಲ್ಲ. ಯಾರು ಹೇಳಿದ್ರು, ನಿಮ್ಮ ಮಾವಂಗೆ ತುಂಬಾ ಹುಷಾರಿಲ್ಲ, ಹೋಗಿ ನೋಡ್ಕೊಂಬ ಅಂತ. ಇವನ್ಗೆ ಹೋಗೋಕೆ ಭಯ. ಯಾಕೆ, ಕಿವಿ ಬೇರೆ ಕೇಳಿಸೋಲ್ತು, ಅವನು ಬೇರೆ ಹುಷಾರಿಲ್ಲ. ಅವನೇನು ಅಂದ್ಬಿಡ್ತಾನೋ, ನಾನೇನು ಅಂದ್ಬಿಡ್ತೀನೋ, ಹೆಚ್ಚು ಕಮ್ಮಿ ಆಗ್ಬಿಟ್ಟು ಯಾರು ತಪ್ಪು ತಿಳ್ಕೊಂಬಿಟ್ರೆ ಮಾಡೋದು. ಹೋಗ್ಲೇ ಇಲ್ಲ. ಕೊನೆಗೆ ಕಾಯಿಲೆ ಉಲ್ಬಣ ಆಯಿತು. ಇವನ ಹೆಂಡತಿ ಹೋಗೋಳಲ್ಲಿಗೆ. ಅವಳು ಫೋನ್ ಮಾಡಿಸಿದ್ಲು ಯಾರ ಕೈಲೋ, ಗಂಡನ ಬೇಗ ಬಂದ್ಬಿಡು. ಅಯ್ಯೋ ನನ್ನ ಕಿವಿ ಕೇಳಿಸಲ್ವಲ್ಲೇ, ನಿಮ್ಮ ಅಪ್ಪಂಗೆ ಗೊತ್ತಾಗ್ಬಿಟ್ರೆ, ನಿಮ್ಮ ಅಣ್ಣ ತಮ್ಮಂದ್ರು ಗೊತ್ತಾದ್ರೆ ಏನು, ಅದೇನು ದೊಡ್ಡ ವಿಚಾರವ, ಮದುವೆನೇ ಆಗಿದ್ದದಂತೆ, ಅವೆಲ್ಲ ತಲೆ ಕೆಡ್ಸ್ಕೊಬೇಡ, ಸುಮ್ಮನೆ ಬಾ ಅಂದ್ಲವಳು. ಅವ್ರ ತಾಯಿ ಅಂದ್ಲು, ಹುಡುಗನ ತಾಯಿ, ಹೋಗಪ್ಪ, ಈ ಸಮಯದಲ್ಲಿ ಮಾವನ್ ನೋಡ್ಬೇಕು, ಅಳಿಯ ನೀನು, ಮಗನ ಸಮಾನ, ಹೋಗಿ ನೋಡು. ಸರಿ, ಎಲ್ರದ್ದು ಹಿಂಸೆ ಆಯ್ತು. ಇವನು ಬೆಳಿಗ್ಗೆ ಎದ್ದು ಯೋಚನೆ ಮಾಡಿ ಹೊರಟ. ಹೋಯ್ತಾ ಸ್ಕೂಟ್ರಲ್ಲಿ ಇವನೇ ಪ್ಲಾನ್ ಮಾಡ್ಕೊಂಡ. ನಾನು ಕಿವುಡು ಅಂತ ಅವ್ರಿಗೆ ಗೊತ್ತಾಗಬಾರ್ದು, ಕಿವಿ ಕೇಳಿಸೋದಿಲ್ಲ ಅಂತ ಗೊತ್ತಾಗಬಾರ್ದು. 10 ನಿಮಿಷ ಇದ್ದು ವಾಪಸ್ ಬಂದ್ಬಿಡ್ಬೇಕು. ಆ 10 ನಿಮಿಷಕ್ಕೆ 4 ಮಾತಾಡ್ಬೇಕು ನಮ್ಮ ಮಾವನ ಜೊತೆ. ಏನಂತ, ಹೋದ ತಕ್ಷಣ ಕೇಳ್ಬಿಡುವ, ಮಾವ ಹೇಗಿದ್ದೀರಿ ಅನ್ಬಿಡೋದು. ಅವ್ರೇನಂತಾರೆ, ಬಾಪ ಸುಮಾರಾಗಿವನಿ ಅಂತಾರೆ. ನನಗಂತೂ ಅದು ಕೇಳಿಸೋದಿಲ್ಲ. ಅವ್ರ ಮಾತು ನಿಲ್ಲಿಸ್ತಿದ್ದಂಗೆ ನಾನು ಅಂದ್ಬಿಡೋದು, ಸುಮ್ಮಿರಿ, ದೇವ್ರು ಅವನೇ ಹಂಗೆ ಮಾಡ್ತಾನೆ ಅಂತ ಹೇಳ್ಬಿಡೋದು. 2ನೇ ಪ್ರಶ್ನೆ ಕೇಳೋದು, ಮಾವ ಆಹಾರ ಏನ್ ತಗೊಳ್ತಿದ್ದೀರಿ ಅಂತ ಕೇಳೋದು. ಅವ್ರು ಹೇಳ್ತಾರೆ, ಏನಂತಾರೆ, ಗಂಜಿ ಕುಡಿತೀನಿ ಅಂತಾರೆ, ಇಲ್ಲ ಬ್ರೆಡ್ ತಿಂತೀನಿ ಅಂತಾರೆ, ಇಲ್ಲ ಹಾಲು ಕುಡಿತೀನಿ, ಏನೋ ಅಂತಾರೆ. ನನಗಂತೂ ಕೇಳಿಸೋದಿಲ್ಲ. ಆ ಮಾತು ನಿಲ್ಲಿಸ್ತಿದ್ದಂಗೆ ನಾನೇನು ಅಂದ್ಬಿಡ್ಬೇಕು, ಒಳ್ಳೆ ಆಹಾರ ದಿನಕ್ಕೆ 3 ಸಲ ತಿನ್ನಿ ಅಂತ ಹೇಳ್ಬಿಡುವ. 3ನೇ ಪ್ರಶ್ನೆ ಕೇಳುವ, ಮಾವ ಯಾವ ಡಾಕ್ಟರ್ ತೋರಿಸ್ತಿದ್ದೀರಿ ಅಂತ ಕೇಳುವ. ಅವ್ರು ಹೇಳ್ತಾರೆ, ಯಾರೋ ಡಾಕ್ಟ್ರು ಪ್ರಸನ್ನ ಅವರು, ಡಾಕ್ಟರ್ ಆಯುರ್ವೇದ ಪಂಡಿತ್ ನವೀನ್ ಕುಮಾರ್ ಅವರು, ಸರ್ಜನ್ ಸುನೀಲ್ ಕುಮಾರ್ ಅವರು, ಇವ್ರು ಯಾರಿಗಾರ ಒಬ್ರಿಗೆ ತೋರಿಸ್ತೀನಿ ಅಂತ ಅವ್ರು ಹೇಳ್ತಾರೆ. ಅವ್ರಿಗೆ ತೋರಿಸು ಅಂತ ಹೇಳ್ಬಿಡುವ. ಒಳ್ಳೆ ಡಾಕ್ಟ್ರು, ನಾನೊಂದು ಮಾತು ಹೇಳ್ತೀನಿ, ಅವ್ರಿಗೆ ತೋರಿಸು ಅಂದ್ಬಿಟ್ಟು ಬಂದ್ಬಿಡುವ ಅಂತ ಇವನ್ ಪ್ಲಾನ್. ಇವನು ಕೊಳ್ತ್ಕೊಂಡ. ಮದುವೆ 3 ತಿಂಗಳು. ಏನೇ ಆದ್ರೂ ಸ್ವಲ್ಪ ಗೌರವ ಜಾಸ್ತಿ ಅಳಿಯನಿಗೆ. 4 ಜನ ಬಾಮೈಕರು ಅಲ್ಲಿ ನಿಂತ್ಕೊಂಡ್ಬಿಟ್ರು ಕೈ ಕಟ್ಕೊಂಡು. ಇವನ್ ಹೆಂಡತಿ ಜೊತೆಗೆ ಹತ್ತಿಗೆ ಒಬ್ಬಳು, ನಾದ್ನೀರಿಬ್ಬರು, ದೊಡ್ಡ ಕುಟುಂಬ, 9 ಜನ ಮಕ್ಕಳು. ಅತ್ತೆ ಅಳ್ತಾವಳೆ, ನೋಡಪ್ಪ ನೀನ್ ಅಳಿಯ ಬಂದ ಅಂತ ಅಳ್ತಾವಳೆ. ಪಾಪ ನಳ್ಕ ಮನಗಿದ್ರು ಮಾವ. ಇವನ್ ಪಕ್ಕದಲ್ಲಿ ಕೂತ್ಕೊಂಡ, ರೆಡಿಯಾಗಿ ಬಂದಿದ್ನಲ್ಲ, ಮಾವ ಹೇಗಿದ್ದೀರಿ ಅಂದ. ಅವನಂದ, ಅಯ್ಯೋ ಹೆಂಗಿದ್ದಾನಪ್ಪ, ಇವತ್ತು ನಾಳಕ್ಕೋ ಸಾಯಂಗಿವನಿ ಅಂದ. ಇವನ್ಗೆ ಅದಕ್ಕೆ ಕೇಳಿಸ್ತಿಲ್ಲ. ಇವನ್ ಅಭ್ಯಾಸ ಮಾಡ್ಕೊಂಡು ಹೊರಟೋಗ್ಬಿಟ್ಟವನು.
ಹಂಗಂದ ತಕ್ಷಣವೇ ಅಂದ, ಭಯಪಡಬೇಡ ಸುಮ್ಮಿರು, ದೇವರವನೇ ಹಂಗೆ ಮಾಡೋದು ಅಂದ ಅವನು. ಇವನು ಅನ್ಕೊಂಡೆ, ಇವನೇ ಅಂತೇಳಿ ಮೈನಪ್ಪ ಮದುವೆ ಆಗಿ 3 ತಿಂಗಳಿಗೆ ಸಾಯಿದ್ ಕಾಯ್ಕ ನಿಂತವನೇ. ಮಾವ ಆಹಾರ ಏನ್ ತಗತ್ತಿದ್ದೀರಿ ಅಂದ. ಅದಕ್ಕೆ ಇವನಂದ, ಕೋಪ ಬಂದ್ಬಿಡ್ತು ಹಂಗಂದಿದ್ನಲ್ಲ ಅಂತ. ನಾನು ಮಣ್ಣು ತಿಂತೀನಿ, ನಿನಗೆ ಯಾಕೆ ಅಂದ. ಒಳ್ಳೆ ಆಹಾರ ದಿನಕ್ಕೆ 3 ಸತಿ ತಿನ್ನಿ ಅಂದ ಅವನು. ಇವನೇ ಅಂತೇಳಿನಪ್ಪ, ಇವನು ಸುತ್ತ ನಿಂತವ್ರಿಗೆಲ್ಲ ಕೋಪ ಬತ್ತ, ಅದು ಏನು ಮಾತಾಡ್ತಾವನು ಇವನು, ಜ್ಞಾನ ಬೇಡವಾ ಅಂತ. ಕೊನೆ ಕೇಳ್ದ, ಮಾವ ಡಾಕ್ಟ್ರ್ ಯಾರು ಅಂದ. ಅದಕ್ಕೆ ಅವನಂದ, ನಿನ್ನಂತ ಅಳಿನ ಪಡೆದಿವನಲ್ಲ, ನನಗೆ ಯಮರಾಜ್ಞೆ ಡಾಕ್ಟ್ರು ಅಂದ. ಅವ್ರಿಗೆ ತೋರಿಸು ಒಳ್ಳೆ ಡಾಕ್ಟ್ರು, ನಾನೊಂದು ಮಾತು ಹೇಳ್ತೀನಿ ನಿಮ್ಗೆ ಬಂದೇ ಬಿಟ್ಟೆ ಅವ್ರು. ಯಾಕೆ ಅಂದ್ರೆ ನ್ಯೂನ್ಯತೆ ಇದ್ರೆ ಎಳ್ಕೊಂಬಿಟ್ರು ಒಳ್ಳೇದಪ್ಪ. ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ ದೊಡ್ಡವರು ಹೇಳಿದ್ರು. ಅಂದ್ರೆ ನೀನು ಅದು ಎಲ್ಲನೂ ಮುಚ್ಚಿಟ್ಟೇನೋ ಪ್ರಯೋಜನ ಇಲ್ಲ. ಆ ಸಮಯ ಬಂದಾಗ ಹೇಳ್ಬಿಟ್ರೆ ಆಯ್ತು, ಅಯ್ಯೋ ನನಗೆ ಆಗಲ್ಲ ಕಣೆ, ಆರೋಗ್ಯ ಸರಿ ಇಲ್ಲ ಅಂತ.